ನಮಸ್ಕಾರ ವೀಕ್ಷಕರೇ, ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಚಂದ್ರಗಿರಿ ಪೀಠದಲ್ಲಿ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಪ್ರಮುಖ ನಗರಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಭಾರಿ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಯುವಕರ ಕಣ್ಮಣಿ, ದಲಿತರ ಆಶಾಕಿರಣ, ಬಡವರ ಪಾಲಿನ ನಂದಾದೀಪ, ಜನನಾಯಕ, ಕೊಡಗೈ ದಾನಿ, ನಮ್ಮಣ್ಣ ಸುರೇಶ್ ನಡುವಿನಮನಿ, DSS ಭೀಮವಾದ ಜಿಲ್ಲಾ ಸಂಚಾಲಕರು ರಮೇಶ್ ಬಳವಲ್ಗಡರ್, ರಮೇಶ್ ನಡುವಿನಮನಿ, ವಿಲಾಸ್ ನಡುವಿನಮನಿ, ಶರಣು ಮೂಲಂಗಿ, ಅರುಣ್ ಹಾದಿಮನಿ, ಪರಸು ಹಾದಿಮನಿ, ಚಂದ್ರಗಿರಿ ಪೀಠದ ಹಿರಿಯರು, ಯುವಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಶವಂತ ಏ ಅನ್ನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿನಾಂಕ 21 ಇವತ್ತು ಸೋಮವಾರ ದಿವಸ ಬಾಬಾ ಸಾಹೇಬ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅನಂತರ ಇಲ್ಲಿ ಸುವರ್ಣ ಟಾಕೀಸ ಹನುಮಂತರ ಗುಡಿ ಬಂದ ದೇಸಾಯಿ ಸರ್ಕಲ್ ಅಲ್ಲಿಂದ ಬಂದ ಇಲ್ಲಿ ಚಂದ್ರಿಗೆ ಪೇಟಿಗೆ ಅಂಡಾಕೈತಿ. ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ. ತಾವು ಈ ಮೆರವಣಿಗೆ ಭವ್ಯವಾದ ಮೆರವಣಿಗೆಗೆ ಸಹಕಾರ ಕೊಡಬೇಕಂತ ವಿನಂತಿ. ಈಗ ಜಮಖಂಡಿ ಒಳಗ ಚಂದ್ರಗಿರಿ ಪೇಟ ಒಳಗ ಪ್ರಥಮ ಬಾರಿಗೆ ನೀವು ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ. ಕೇವಲ ಬರೀ ಪೂಜೆ ಅಷ್ಟೇ ಮಾಡ್ತೀರಿ? ಪೂಜೆ ಅಷ್ಟೇ ಮಾಡ್ತಿದ್ವಿ. ಈ ಸಲ ಏನೈತಿ ನೋಡು, ಯುವಕರ ಒಂದು ದಂಡ ಕೂಡಿ ಇದನ್ನ ಇಲ್ಲ ಈ ರೀತಿ ಮಾಡೋಣ ಅಂತ ಹೇಳಿ ಅವ್ರೆಲ್ಲ ಒಂದು ಬೈಠಕಿ ಮಾಡಿ ಅವ್ರದ್ದು ಇದ್ರೊಳಗೆ ಶ್ರಮ ಹೆಚ್ಚೈತಿ. ಹಿರಿಯರ್ದು ಏನೈತಿ ಬೆರಳಿನಾಟಕ ಅಷ್ಟ ಅವ್ರಿಗೆ ಏನ್ ನಾವು ಸಪೋರ್ಟ್ ಮಾಡಿದ್ವಿ, ಎಲ್ಲ ಹುಡುಗರ ಮಾಡ್ಯಾವು. ಅದರಿಂದ ಏನು ಬರೋ ಮುಂದಿನ ವರ್ಷ ಏನೈತಿ ನೋಡು, ಇದಕ್ಕಿಂತ ಹೆಚ್ಚಿನ ನಾವು ಮಾಡ್ತೀವಿ. ಬಾಬಾ ಸಾಹೇಬರ ಅಂದ್ರೆ ಒಂದು ಶಕ್ತಿ, ಒಂದು ಬೆಳಕ, ಒಂದು ನೀರ, ಅವನ ಏನ ಸ್ಫೂರ್ತಿ ಐತಿ ಆ ಸ್ಫೂರ್ತಿ ಮ್ಯಾಗ ಹೋಗುತ್ತಿದೆ. ಅದರಿಂದ ನಡೆದು ಜೈ ಭೀಮ್. ಈಗ
ಏನೈತಿ ಈಗ ಪ್ರಪ್ರಥಮ ಬಾರಿಗೆ ನೀವು ಮಾಡ್ತಾ ಇದ್ದೀರಿ, ಇದ್ರ ಖರ್ಚು ವೆಚ್ಚವನ್ನು ಸುರೇಶ್ ನಡುಮನಿ ಅವರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಬರ್ತಾ ಇದೆ. ಎಲ್ಲಿ ನಾವು ಪಟ್ಟಿ ತೆಗ್ದಿಲ್ಲ, ಎಲ್ಲಿ ತೆಗ್ದಿಲ್ಲ ಅಲ್ಲಿ ನಾವು 4-5 ಮಂದಿ ಹಿರಿಯರ ಹೆಸರು ಹೇಳ್ಬೇಕಾಕತಿ. ಇಲ್ಲಿ ವಿಲಾಸ್ ನಡಿನ ಮನಿ, ಶರಣು ಮುಲ್ಲಂಗಿ, ರಮೇಶ್ ನಡಿನ ಮನಿ, ಪರಶುರಾಮ್ ಹದಿ ಮನಿ, ಸುರೇಶ್ ನಡಿನ ಮನಿ, ಇನ್ನಿತರ ಹುಡುಗರು ಅವ್ರ ತಲೆ ಮ್ಯಾಗ ಹಾಕೊಂಡ್ ಇದನ್ನ ನಾವು ಕಾರ್ಯಕ್ರಮ ಮಾಡಾಕ್ತಿದ್ವಿ. ಎಲ್ಲಿ ನಾವು ಪಟ್ಟಿ ಎತ್ತಿಲ್ಲ, ಎಲ್ಲಿ ದೇಣಿಗೆ ಎತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೆಡಿಸಿಲ್ಲ. ಅವ್ರ ಆಶೀರ್ವಾದದಿಂದ ನಮ್ಮ ಶಕ್ತಿ ಮ್ಯಾಗ ನಾವು ಮಾಡಾಕ್ತಿದ್ವಿ. ಬಾಬಾ ಸಾಹೇಬ್ ಶಕ್ತಿ ಅಂತದ್ ಕೊಟ್ಟಾನಂದ್ರ ನಮಗ ಇನ್ನ ಮಕ್ಕಳ ನೀವು ಪಟ್ಟಿ ಕೊಡ್ರಿ, ಪಟ್ಟಿ ಮಾಡಬೇಡ್ರಿ, ನನ್ನ ಹೆಸರು ತೊಗೊಂಬರಿ ಅಂತ ಆ ರೀತಿ ನಾವು ನೋಡ್ಕೊಳಕ್ತಿದ್ವಿ. ಅಂದಾಜು ಎಷ್ಟು ಖರ್ಚು ವೆಚ್ಚ? ಅಂದಾಜು 2-3 ಲಕ್ಷ ರೂಪಾಯಿ ರೀ ಡಿಜೆದು. ಈಗ ಪ್ರಪ್ರಥಮ ಬಾರಿ ಮಾಡ್ತಾ ಇದ್ರಿ ಡಿಜೆ ಬಗ್ಗೆ, ತಮ್ಗೆ ಏನ್ ಅನಿಸ್ತೈತಿ? ನಮ್ಗ್ ಬಾಳ ಖುಷಿ ಐತ್ರಿ, ಹೆಮ್ಮೆ ಅನಿಸ್ತೈತಿ. ಅವ್ರದೊಂದು ಜಯಂತಿ ಮಾಡೋದ್ರ ನಮಗೊಂದು ಹೆಮ್ಮೆ ರೀ. ನಾವು ಪ್ರಥಮ ಬಾರಿಗೆ ಇದೆ 60-70 ವರ್ಷದಿಂದ ನಾವು ಇಲ್ಲಿ ಏನು ಕಾಣಿರ್ಲಿಲ್ಲ. ಯುವಕರು ಒಂದು ದಂಡು ಕೂಡಿಕೆಸಿಂದ ಇದನ್ನ ಕಾರ್ಯಕ್ರಮ ಮಾಡ್ಯಾರ. ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿರೋದು. ಯುವಕರ ಪ್ರೋತ್ಸಾಹದಿಂದ ನಾವು ಇದೀವಿ. ಅಂದ್ರೆ ತಾವು ಏನಿದ್ರಿ? ನಾನು ಭೀಮವಾಸ್ ಜಿಲ್ಲಾ ಸಂಘಟನೆ ಸಂಚಾಲಕ, ಈಗ ಈ ಚಂದ್ರಗಿರಿಪೇಟೆ ಮುಖಂಡ. ಈ ಮೆರವಣಿಗೆ ಯಾವ ಬೀದಿ ಬದಿ ಈಗ ಇಲ್ಲಿಂದ ಚಂದ್ರಗಿರಿಪೇಟೆಯಿಂದ ಶಿವಾಜಿ ಸರ್ಕಲ್ನಿಂದ ಜೋಳದ ಬಜಾರ, ಜೋಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿಗೆ ಮಾಲಾರ್ಪಣೆ, ಅಲ್ಲಿಂದ ನೇರವಾಗಿ ಹನುಮಂತೇವ್ರ ಚೌಕ, ಅಲ್ಲಿಂದ ನೇರವಾಗಿ ಸುವರ್ಣ ಟಾಕೀಸ್, ಅಲ್ಲಿಂದ ನೇರವಾಗಿ ದೇಸಾಯಿ ಸರ್ಕಲ್, ಅಲ್ಲಿಂದ ನೇರವಾಗಿ ಅಲ್ಲಿಂದ ಅರ್ಬನ್ ಬ್ಯಾಂಕ್ ಭಜಂತ್ರಿಗಲ್ಲಿ ಚಂದ್ರಗಿರಿಪೇಟೆ ಎಲ್ಲೇ ಮುಕ್ತಾಯ ಆಗೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಗರದ ಚಂದ್ರಗಿರಿಪೇಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸೋದು ಕಂಡರೆ ಇವತ್ತು ಬಹುಶಃ ನನಗನ್ನಿಸ್ತಾ ಇದೆ, ಯಾವ ಮಹಾತ್ಮರ ಒಂದು ಜಯಂತಿಗಳು ಇಷ್ಟು ಅದ್ದೂರಿಯಾಗಿ ನಡೀತಾವಿಲ್ಲ ಗೊತ್ತಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿದ್ರೆ ಇವತ್ತು ಈ ಭೀಮ ಸೇನೆಯ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾರ್ಗದಲ್ಲಿ ನಡೀತಕ್ಕಂಥ ಭೀಮ ಸೈನ್ಯಗಳು ಇವತ್ತು ಬೀದಿಗಳಲ್ಲಿ ಏನು ಹೋರಾಟ ಮಾಡ್ತಿದ್ಯೋ ಇವತ್ತು ಜಾಗೃತರಾಗಿ ಇವತ್ತು ನಮಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡೆದುಕೊಳ್ಳುವ ಮೂಲಕ ಇವತ್ತು ನಾವು ಕೂಡ ಎಲ್ಲರ ಜೊತೆಗೆ ಸರಿಸಮಾನಾಗಿ ಬಾಳ್ತಕ್ಕಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ದಾರಿ ಮತ್ತು ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನೋಡ್ತಾ ಇರಬೇಕು. ನಾವು ಎಲ್ಲರೂ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಕೂಡ ಅಲ್ಲೆಲ್ಲೇ ನಡೀತಕ್ಕಂಥ ಒಂದು ಜಯಂತಿ ಯಾವ್ದಿರ್ತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಅತಿ ಎತ್ತರದ ಮೂರ್ತಿಯನ್ನ ನಾವು ನಮ್ಮ ರಾಜ್ಯದ ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಸೈನ್ಯಗಳು ಮತ್ತು ದಲಿತ ಬಂಧುಗಳು ಮತ್ತು ಆಶಾ ಕಿರಣಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅನ್ವಯಗಳಿದೆ ನಾವೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಂಪೂರ್ಣವಾಗಿ ಮನ ಮುಟ್ಟುವಂಗೆ ಯಾವುದೇ ಜನರಿಗೆ ತೊಂದರೆ ಆಗದೆ ಇವತ್ತು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬಯಸ್ತಾ ಇದ್ದೀನಿ. ಕಳೆದ ಸುಮಾರು ವರ್ಷಗಳಿಂದ ಚಂದ್ರಗಿರಿಪೇಟದಲ್ಲಿ ಪೂಜೆ ಮಾತ್ರ ಬಾಬಾ ಸಾಹೇಬರು ಪೂಜೆ ಮಾತ್ರ ಮಾಡ್ತಾರೆ. ಈ ಸುರೇಶ್ ನಡುವಿನಮನಿ ಅವರ ನೇತೃತ್ವದಲ್ಲಿ ಈ ಭವ್ಯವಾದ ಮೆರವಣಿಗೆ ಮಾಡ್ತಾರೆ. ತಾವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀವಿ? ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಬಹುಶಃ ನನ್ನ ಒಂದು ಹೋರಾಟ ಕನಿಷ್ಠ 38 ವರ್ಷದಿಂದ ಪ್ರಾರಂಭ ಮಾಡ್ತಕ್ಕಂಥ ಒಂದು ಅನುಭವ ಇದೆ ನನಗೆ. ಯಾಕಂತಂದ್ರೆ ಮೊದಲು ಅಲ್ಲೇ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಒಂದು ಅಂಬೇಡ್ಕರ್ ಭವನ ಆಗಲಿ ಅಥವಾ ಯಾವುದೇ ಒಂದು ದುರ್ಗಾದೇವಿ ದೇವಸ್ಥಾನ ಆಗಲಿ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಮುಂದೆ ಆಚರಣೆ ಮಾಡಿ ಬಿಡುವಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಸುರೇಶ್ ನವೀನ್ಕರ್ ಅವರು ಒಂದು ನಡುವಿನ ಮನೆ ಅವರು ಒಂದು ಅಗದಿ ಚಾಕು ಚಕ್ಕವೇ ಒಂದು 8 ದಿನ ಘೋಷಣೆ ಅನ್ನಿಸ್ತದೆ. ಒಂದು 8-10 ದಿನದಲ್ಲೇ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ ಇವತ್ತು ಇಡೀ ಬಹುಶಃ ಅನಿಸ್ತಾ ಇದೆ. ಇಡೀ ತಾಲೂಕಿನ ಜನರ ಎಲ್ಲಾ ನಾಯಕರನ್ನ, ಎಲ್ಲಾ ಒಕ್ಕೂಟದ ಅಧ್ಯಕ್ಷರನ್ನ, ಎಲ್ಲಾ ಯುವಕರನ್ನ ಕೂಡಿಸಿ ಇವತ್ತು ಜಯಂತಿ ಮಾಡ್ತಾರಲ್ಲ, ಅದು ಅಗದಿ ನಮ್ಗೆ ಸಂತೋಷ ಅನಿಸ್ತಾ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೇಕಾಗುತ್ತೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಸುಸಂದರ್ಭದಲ್ಲಿ ಜಮಖಂಡಿ ನಗರದ ಚಂದ್ರಗಿರಿಪೇಟೆನಲ್ಲಿ ಜೊತೆಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ಸುರೇಶ್ ನಡುವಿನಮನಿ ಹಾಗೂ ವಿಲಾಸ್ ನಡುವಿನಮನಿ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಜಮಖಂಡಿ ನಗರದಲ್ಲಿ ಅಂದ್ರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗಲೇ
ಅಂಬೇಡ್ಕರ್ ಸರ್ಕಲ್ ನಿಂದ ಮಾತ್ರ ಜಮಖಂಡಿ ನಗರದಲ್ಲಿ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ನಡೀತಾ ಇತ್ತು. ಆದ್ರೆ ಈ ಬಾರಿ ಈ ಒಂದು ಇಬ್ಬರು ನಾಯಕರ ನೇತೃತ್ವದಲ್ಲಿ ಚಂದ್ರಗಿರಿ ಪೇಟ್ ಮುಖಾಂತರ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದು ಕೇವಲ ಒಂದೇ ಜಾತಿಗೆ ಸೀಮಿತ ಅಲ್ಲ, ಒಂದೇ ಧರ್ಮಕ್ಕೂ ಸೀಮಿತ ಅಲ್ಲ, ಇದು ಜಾತ್ಯತೀತ ನಾಯಕನ ಒಂದು ಜಯಂತಿ ಐತಿ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ ಜಾತಿಗೆ ಸೀಮಿತಗೊಳಿಸಬಾರದಂತ ಹೇಳಿ ಚಂದ್ರಗಿರಿ ಪೇಟ್ ಮುಖಾಂತರ ಒಂದು ವಿನೂತನವಾದ ಸಂದೇಶವನ್ನು ಕೊಡ್ಲಿಕ್ಕೆ ನಮ್ಮ ನಾಯಕರುಗಳು ಕಾರಣ ಆಗಿದ್ದಾರೆ. ಅವರಿಗೆ ನಾನು ಪ್ರಥಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ, ಈ ಒಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಯಾಕೆ ವಿಶೇಷ ಅನಿಸ್ತೈತೆ ಅಂದ್ರೆ ತಮ್ಗೆಲ್ಲ ಗೊತ್ತಿರಲಿ, ದಲಿತ ಪರ ಸಂಘಟನೆಗಳ ಸಾವಿರಾರು ಅದಾವ, ಒಂದು ನಾಯಕರುಗಳು ಸಾವಿರಾರು ಅದಾರ. ಅವ್ರು ಕೇವಲ ಒಂದು ಪಟ್ಟಿಗೆ ಅದಕ್ಕೆ ಸೀಮಿತ ಆಗ್ಯಾರ. ಬಹಳ ಒಂದು ಬೇಜವಾಬ್ದಾರಿತನ ಅದು. ಅದಕ್ಕೆ ನಮ್ಮ ಚಂದ್ರಗಿರಿ ಪೇಟದ ಯುವಕರು ಎಲ್ಲರಿಗೂ ಮಾದರಿ ಆಗ್ಯಾರ. ಯಾಕಂದ್ರೆ ಚಂದ್ರಗಿರಿ ಪೇಟದ ಯುವಕರು ಮಾತ್ರನೇ ದೇಣಿಗೆ ಕೊಟ್ಟಾರ, ಚಂದ್ರಗಿರಿ ಪೇಟದ ನಾಯಕರುಗಳು ಮಾತ್ರ ದೇಣಿಗೆ ಕೊಟ್ಟಾರ. ಬಾಬಾ ಸಾಹೇಬ್ ಹೆಂಗ್ ಸ್ವಾಭಿಮಾನಿ ನಾಯಕರು ಇದ್ರಲ್ಲ, ಅದೇ ರೀತಿಯಾಗಿ ಅವರು ಅಷ್ಟೇ ಸ್ವಾಭಿಮಾನದಿಂದ ಈ ಜಯಂತ್ಯೋತ್ಸವವನ್ನು ಆಚರಿಸಕತ್ತಾರ. ಅವರಿಗೆ ನಾನು ನಮ್ಮ ದಲಿತ ಪರ ಸಂಘಟನೆಗಳಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಈ ಪ್ರಥಮ ಬಾರಿಗೆ ಈ ಚಂದ್ರಗಿರಿ ಪೇಟದಲ್ಲಿ ಮೆರವಣಿಗೆ ಭವ್ಯವಾದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಾವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀವಿ? ನಮ್ಗೆಲ್ಲ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜಾತಿಗೆ ಸೀಮಿತವಾಗಬಾರದು, ಅದು ಸಾರ್ವತ್ರಿಕವಾಗಿದ್ದೈತಿ. ಅದೇ ರೀತಿಯಂತೆ ಅವರು ಸಾರ್ವತ್ರಿಕವಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇದು ಇನ್ನೋರ್ವ ಸಮಾಜಕ್ಕೆ ಮಾದರಿ ಆಗಿರ್ಲಿ. ನಮ್ಗೆಲ್ಲ ಗೊತ್ತಿರಲಿ, ಬಾಬಾ ಸಾಹೇಬ್ರಂದ್ರೆ ಬರೀ ಎಸ್ಸಿಗೆ ಸೀಮಿತ ಮಾಡ್ತಾರೆ. ಅದರಲ್ಲೂ ಎಸ್ಸಿ ಒಳಗೆ ರೈಟ್ ಕಮ್ಯುನಿಟಿ ಅಂದ್ರೆ ಹೊಲೆಯ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ. ಆದ್ರೆ ನಮ್ಮ ಸಹೋದರ ಜಾತಿ ಮಾದಿಗ ಜಾತಿನೂ ನಾವು ಬಾಬಾ ಸಾಹೇಬ್ರನ್ನ ಒಪ್ಕೋತೀವಿ, ಬಾಬಾ ಸಾಹೇಬ್ರೆ ನಮ್ಮ ನಾಯಕರು ಅಂತ ಹೇಳಿ ತೋರ್ಸಕ್ ಹೊಂಟಾರ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಇನ್ನಿದ ಏನು ಕೊರ್ರ ಲಂಬಾಣಿ ಒಡ್ರ ಏನು ಇನ್ನ ತುಳಿತಕ್ಕೊಳಗಾದ ಜನಾಂಗ ಅದಾವಲ್ಲ, ಅವ್ರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅವರು ಸಹ ಈ ಜಯಂತಿಯನ್ನ ಮಾಡ್ಲಿ ಅಂತ ನಾನು ತಮ್ಮ ಮಾಧ್ಯಮದ ಮೂಲಕ ಆಶಿಸ್ತೇನೆ. ಜೈ ಭೀಮ್. ಪ್ರಪ್ರಥಮ ಬಾರಿಗೆ ಅತಿ ವಿಖ್ಯಾತದಿಂದ ಡಿಜೆ ಕಾರ್ಯಕ್ರಮವನ್ನು ಚಂದ್ರಗಿರಿಪೇಟದಿಂದ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂಜೆ 5ರಿಂದ ಟೈಮ್ ಇತ್ತು, ಆದರೆ ಮಳೆಯ ಅಭಾವದಿಂದ ಸ್ವಲ್ಪ ಮುಂದೂಡಿ 7:45ಕ್ಕೆ ಇದನ್ನು ಇಲ್ಲಿಂದ ಡಿಜೆ ಮೆರವಣಿಗೆಯನ್ನು ನಡೆಸಲಾಗಿದೆ. ಇದಕ್ಕೆ ಪ್ರಮುಖವಾಗಿ ನಾವೆಲ್ಲ ಕಾರ್ಯಕರ್ತರಲ್ಲ, ಹಗಲಿರೋ ದುಡಿದಂಥ ನಮ್ಮ ಯುವಕರು, ಹಗಲಿರೋ ಶ್ರಮಿಸಿದಂಥ ನಮ್ಮ ಯುವಕರು ಯಾರು ಏನು ಎತ್ತ ಅನ್ನೋದೇ ತಾವು ಸ್ವಂತ ಪಟ್ಟಿ ಮಾಡಿ ನಮಗಷ್ಟು ಹಾಕಿ, ವಿಶೇಷವಾಗಿ ನಮ್ಮ ಸಮುದಾಯದ ಇನ್ನೊಬ್ಬ ಯುವಕ ರಾಜು ಗಸ್ತಿ ಅವರು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೇ ಯಾವುದು ಇಲಾಖೆಗೆ ಹೋಗಿ ನಾವು ದೇಣಿ ಕೇಳೋದು ಮಾಡೋದು, ಆಮ್ಯಾಗ ಬಾಬಾ ಹೆಸರಿನಾಗ ಭಿಕ್ಷೆ ಮಾಡೋದು, ಆ ಕೆಲಸ ನಾವು ಮಾಡಿಲ್ಲ. ಇದು ಬಾಬಾನ ರಕ್ತದಾಗ ಪ್ರಾಮಾಣಿಕ ಇರುವಂತ ಹೋರಾಟಗಾರರ ಯುವಕರ ಶಕ್ತಿ. ಇದಕ್ಕೆ ಮಠಗೊಳಿಸ್ಬೇಕಂತ ಎಷ್ಟೋ ಜನ ಕುತಂತ್ರ ಮಾಡಿದ್ರು, ಆದ್ರೆ ಅವು ಧೈರ್ಯಗಡದೆ ಚಿತಿಗಡದೆ ಯುವಕರು ಹಗಲಿರೋ ದುಡಿದು ಈ ಯಶಸ್ವಿ ಡಿಜೆ ಕಾರಣ ಆಗಲಿಕ್ಕೆ ಅವ್ರ ಪ್ರಮುಖ ಪಾತ್ರ. ಅವರಿಗೆ ನಮ್ಮ ಚಂದ್ರಗಿರಿಪೇಟೆ ಯುವಕರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆ. ಮತ್ತೆ ಇದು ಸಾಕಷ್ಟು ಬಾಬಾನ ಹೆಸರೇಳಿ ನಾವು ಫಲಾನುಭವಿಗಳಾಗಿ ಸಾಕಷ್ಟು ಅನುದಾನ ತಗೊಂಡಿವಿ, ಅನುಭವಿಸಿವಿ. ಶಿಕ್ಷಣ ಒಳಗೆ ನಾವು ಸಾಕಷ್ಟು ಸವಲತ್ತು ತಗೊಂಡಿವಿ, ಕೆಲವೊಂದು ಯೋಜನೆಗಳ ಸಾಕಷ್ಟು ಸವಲತ್ತು ತಗೊಂಡಿವಿ. ಸವಲತ್ತು ತಗೊಂಡಂತ ನಾಯಿಗಳು, ನರಿ, ಕುನ್ನಿಗಳು ಇನ್ನೂ ಅಲ್ಲೇ ಇದಾವ. ಆ ಬಗಳು ಕೊಟ್ಟು ಅವು ಅಲ್ಲೇ ಇರ್ಲಿ. ನೀವು ಯುವಕರು ಹುಟ್ಟಾರ, ಈಗ ಅದ್ರ ಕಡೆ ಯಾರಿಂದ ಸಾಧ್ಯ ಇಲ್ಲ. ಯುವಕರ ಶಕ್ತಿ ದೇಶದ ಶಕ್ತಿ. ಬಾಬಾ ಸಾಹೇಬ್ ಹೇಳಿದ್ದು ಶಿಕ್ಷಣ, ಹೋರಾಟ, ಸಂಘಟನೆ. ಜೈ ಭೀಮ್. ಚಂದ್ರಗಿರಿ ಪೇಟೆ ಒಳಗ ಪ್ರಪ್ರಥಮ ಬಾರಿಗೆ ಹಾ ಸರ್, ನೀವು ಭವ್ಯವಾದ ಮೆರವಣಿಗೆ ಮಾಡ್ತಾ ಇದ್ದೀರಿ. ಇದು ನಿಮಗೆ ಯಾವ ರೀತಿ ಖುಷಿ ಕೊಡ್ತಾ ಇದೆ? ಯುವಕರಲ್ಲಿ ಯಾವ ಉತ್ಸಾಹ ಮೂಡ್ತಾ ಇದೆ? ಸುಮಾರು ಜಾತ್ರೆಗಳು ಮಾಡಿದೀವಿ, ಸುಮಾರು ಹಬ್ಬ ಹರಿದಿಗಳು ಮಾಡಿದ್ವಿ. ಆದ್ರೆ ನಮ್ಮ ಅಪ್ಪಂದ ಏನ್ ಮಾಡ್ಬೇಕಾದ್ರ ಅಷ್ಟು ಸಂತೋಷ ನಮ್ಮ ಹುಟ್ಟು ತಂದಿಂದ ಮಾಡಕ್ಕೆ ಸಂತೋಷ ಆಗ್ಲಿಲ್ಲ. ಆದ್ರೆ ನಮ್ಮ ಬಾಬಾ ಸಾಹೇಬ್ ಮಾಡಿದ್ದು ಯುವಕರು ಹಾಗೂ ಚಂದ್ರಗಿರಿಪೇಟೆ ನಾವು ಪ್ರಮುಖರು ಹಾಗೂ ನಮ್ಮ ಸಮಾಜದ ಇನ್ನಿತರ ಗಣ್ಯಮಾನ್ಯರು ಸಹ ಪಾಲ್ಗೊಂಡು ಇದನ್ನ ಯಶಸ್ವಿ ಕಾರಣರಾದ ಅವರಿಗೆ ನಾನು ಮೊದಲು ಇದು ಯಶಸ್ವಿಯನ್ನು ಸಲ್ಲಿಸ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಕುಲ ತಿಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಆತ್ಮೀಯ ಬಂಧುಗಳೇ, ಇವತ್ತು ಜಮಖಂಡಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಕ್ಚುಲಿ ಏಪ್ರಿಲ್ 14ರಂದು ಸರ್ಕಾರದ ವತಿಯಿಂದ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ಮಾಡಿದ್ದೀವಿ. ಅದಾದ ನಂತರ ಬರುವಂತ 30ನೇ ತಾರೀಕಿನಂದು ಜಮಖಂಡಿಯ ರುದ್ರಸ್ವಾಮಿ ಪೇಟೆಯಲ್ಲಿ ಅಂಬೇಡ್ಕರ್ ಜಯಂತಿ ಇದೆ. ಆದರೆ ಇವತ್ತಿನ ಜಯಂತಿ ಮತ್ತು ಡಿಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಮಖಂಡಿ ನಗರದಲ್ಲಿ ಬಹುಶಃ 134 ವರ್ಷಗಳು ಬೇಕಾಯಿತು. ಇವತ್ತು ಚಂದ್ರಗಿರಿ ಪೇಟದ ಗಟ್ಟಿ ನಡವಳಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತ್ರೆ ಬಂದದಪ್ಪ ಅಂದ್ರೆ ಅದು ಬಹಳ ಹೆಮ್ಮೆ. ತಾಲೂಕಿನಲ್ಲಿ ಎಲ್ಲರೂ ಸೇರಿ ಏನಪ್ಪಾ ಅಂದ್ರೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಜಯಂತಿ ಮಾಡ್ತಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಈ ದೇಶದ ತುಳಿತಕ್ಕೊಳಗ ಅಂತ ವಿಶೇಷವಾಗಿ ಹೊಲೆಮಾದಿಗರ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಇವತ್ತು ಸುರೇಶ್ ನಡುವಿನ ಮನೆಯವರ ನೇತೃತ್ವದಲ್ಲಿ ಸಾಬೀತು